ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವಣ ಜಟಾಪಟಿ ಮುಂದುವರಿತಾ ಇದೆ. ಏಕಾತಾ ವಿಚಾರವಾಗಿ ನಿನ್ನೆಷ್ಟೇ ಡಿ ಕುಮಾರಸ್ವಾಮಿ ಅವರು ಆಡಿದಂತಹ ಮಾತಿಗೆ ಇದೀಗ ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ವಿದ್ಯಾವಂತನಲ್ಲ ಅಂತ ಡಿಕೆ ಶಿವಕುಮಾರ್ ಜರ್ದಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೀಖಾತ ಮಾಡಿದ್ದು ಅಂತ ಆರೋಪ ಮಾಡ್ತಾ ಎಚ್ಡಿಕೆಗೆ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಟೀಕಿಸಿದ್ದಾರೆ ಡಿಕೆ ಶಿವಕುಮಾರ್. ನಾನು ಚರ್ಚೆಗೆ ಕರೆದ್ರೂ ಕೂಡ ಬರಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದರ ವಿಷಯವಾಗಿ ವ್ಯಾಪಕ ಟೀಕೆಗಳು ಎದ್ದಿದೆ. ಇದೇ ವಿಷಯವಾಗಿ ನಿನ್ನೆ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದೊಂದು ಸ್ಕ್ಯಾಮ್, ಹಣ ಮಾಡಲಿಕ್ಕಾಗಿ ಹೊಸ ಯೋಜನೆಗಳನ್ನ ಇವರು ತರ್ತಾ ಇದ್ದಾರೆ, ಇದಕ್ಕೆ ನೀವು ಯಾರು ಕೂಡ ಸಪೋರ್ಟ್ ಮಾಡಬೇಡಿ, ಜನ ನಿಮ್ಮ ಹಣ ಕಳ್ಕೋಬೇಡಿ ಅಂತೆಲ್ಲ ಮಾತನಾಡಿದ್ರು ಡಿ ಕುಮಾರಸ್ವಾಮಿ. ಇದೇ ವಿಷಯವಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಬಿ ಖಾತಾ ಮಾಡಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಈಗ ಅವ್ರ ಜೊತೆ ಕೈ ಜೋಡಿಸಿದ್ದೀರಿ ಅನ್ನೋ ಕಾರಣಕ್ಕೆ ಎ ಖಾತಾ ಬಗ್ಗೆ ಮಾತಾಡ್ತಾ ಇದ್ರಿ, ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿಮಗೆ ಅಂತ ಟೀಕಿಸಿದ್ದಾರೆ ಡಿಕೆ. ಎ ಖಾತಾ ಪರಿವರ್ತನೆಯಿಂದಾಗಿ ಬಹಳಷ್ಟು ಲಾಭಗಳಾಗುತ್ತೆ. ನೀವು 100 ದಿನಗಳ ಒಳಗಾಗಿ 5% ನಿಮಗೇನು ಅವಕಾಶ ಮಾಡಿಕೊಟ್ಟಿದ್ದೀವಿ, ಎ ಖಾತಾ ಮಾಡ್ಕೊಳ್ಳಿ ಅಂತ ಸರ್ಕಾರ ಆ್ಯಪ್ ಅನ್ನು ಕೂಡ ಅಧಿಕೃತವಾಗಿ ಓಪನ್ ಮಾಡಿದೆ. ಬಹಳಷ್ಟು ಜನ ನೋಂದಣಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಇದರ ನಡುವೆ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಜನ ಕೂಡ ಗೊಂದಲಕ್ಕೀಡಾಗಿದ್ದಾರೆ. Kumaraswamy is not an educated, he doesn't have basic common sense. What is A Khata, what is B Khata, he doesn't know. Who did B Khata? I did not do B Khata. It is the BJP government did B Khata. To give guarantee to all those people, what will you do? So many of them have built houses, we are giving all facilities to him. He doesn't know, only for the public he is speaking. I am asking him to come for a debate, he is not coming. I think he has already inquired with my officials also. What is A Khata, what is B Khata? After all, we are telling, apply for them, give your documentation, scan your documentation, let us not go, we will make all your documentation pakka. Our 6th guarantee is making for all the citizens of this state to have their proper documentation. It should be on electronic system. ಕುಮಾರಸ್ವಾಮಿ ನೋಡಿ ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇದ್ದಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ಇದೆ. ಬಿ ಖಾತಾ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ಅಷ್ಟೇ ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಬೆಳೆ ವ್ಯಾಲಿಡಿಟಿ ಅದಕ್ಕೆ ಇನ್ನೇನು ಕೇಳೋಕೆ ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. 5% ಜಾಸ್ತಿ ಆಯಿತು ಅನ್ನೋದ್ರ ಬಗ್ಗೆ ಜನ ಕೂಡ ಧ್ವನಿ ಎತ್ತಬೇಕು. ಅದನ್ನು ಇಳಿಸಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ಬೇಕು. ಅವ್ರು ಹೇಳಿದಕ್ಕೆಲ್ಲ ಹೌದೌದು ಅಂತ ಹೇಳಿದ್ರೆ ಇವತ್ತು 5% ಹೇಳಿದ್ದಾರೆ, ನಾಳೆ 10% ಹೇಳ್ತಾರೆ, ಆಗಲೂ ಹೌದೌದು ಅಂತ ಕಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಲ್ ರೈಟ್, ಎ ಖಾತಾ ಮಾಡ್ತಿದ್ರಿಂದ ಅನುಕೂಲ ಆಗುತ್ತೆ, ಆದರೆ ಎಷ್ಟು ಹಣವನ್ನು ನಿಗದಿಪಡಿಸಬೇಕು ಅನ್ನೋದ್ರ ಬಗ್ಗೆ, ಯಾವ ಬೇಸಿಸ್ ಮೇಲೆ ಇದು 5% ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಸಾರ್ವಜನಿಕರಲ್ಲಿ ಎದ್ದೇಳಬಾರ್ದಾ?